ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬಾ ಏನಾಗ್ತದೆ, ಫೈನಲಿ ಇಲ್ಲಿ ಚಾರಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಈ ಕಡೆ ಮಾನ್ಯತಾ ಬಂಡವಾಳ ಕೂಡ ಬಟಾಬೈಲಾಗೋ ಸಮಯ ಕೂಡ ಬಂದದ್ದಾಗಿತ್ತು. ಈ ಕಡೆ ನರಕ ತೋರಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಚಾರುಗೆ ಪ್ರಮಾಣ ಮಾಡಿದ್ದು ಕೂಡ ಆಯಿತು. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಾನ್ಯತಾಗೆ ಇನ್ನೂ ಕೂಡ ಗೊತ್ತಿಲ್ಲ ತನ್ನ ಮಗಳಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ. ಈ ಕಡೆ ಜೈಶಂಕರ್ ಅವರು ಯಾವುದೋ ಒಂದು ಕಾರನ್ನು ಬುಕ್ ಮಾಡ್ತಿದ್ದಾರೆ. ಅದು ಇಲ್ಲ ಅಂದರೂ ಕೂಡ ನೀವು ಏನಾದರೂ ಮಾಡಿ ನನಗೆ ಆ ಮಾಡೆಲ್ ಬೇಕೇ ಬೇಕು ಅಂತ ಹೇಳಿ ತುಂಬ ಅಲ್ಬತ್ತಿದ್ದಾರೆ. ಇದನ್ನು ನೋಡಿದೆ ಮಾನ್ಯತಾಗೆ ಶಾಕ್ ಆಗುತ್ತೆ. ಏನಿದು, ಯಾಕೆ ಇಷ್ಟೆಲ್ಲ ಕಾರ್ ಇರಬೇಕಾದ್ರೆ ಯಾಕೆ ಮತ್ತೊಂದು ಕಾರ್ ಬೇಕು ಜಯ ಅಂತ ಕೇಳ್ತಿದ್ರೆ, ಯಾಕೆ ಅಂತ ಕೇಳ್ತಿದ್ಯಲ್ಲ, ಬೇಕಾಗೇ ಆಗುತ್ತಲ್ವ, ಯಾಕಂದರೆ ನನ್ನ ಮಗಳಿಗೆ ಗಿಫ್ಟ್ ಕೊಡಬೇಕು ನಾನು ಅಂತ ಹೇಳ್ತಾರೆ. ಹೌದಾ, ಗಿಫ್ಟ್ ಕೊಡಬೇಕು ಅಂತಿದ್ಯಲ್ಲ, ರಾಮಾಚಾರಿ ಅದನ್ನು ತಗೋತಾನೆ ಅಂತ ಅಂದ್ಕೊಂಡಿದ್ಯಾ, ಅವ್ನು ತೊಗೊಳ್ಳೋದಿಲ್ಲ ಅಲ್ವಾ ಅಂತ ಕೇಳಿದಕ್ಕೆ ಅವ್ನು ತೊಗೊಳಲ್ಲ ಅಂತ ನಂಗೆ ತುಂಬ ಚೆನ್ನಾಗಿತ್ತು. ಅವತ್ತನ್ನು ಆಫೀಸಿನ ಕಂಪ್ನಿನೇ ಅಧಿಕಾರನೇ ಕಳ್ಡೋಕೆ ಹೋಗಿದ್ದೆ, ಆದರೆ ಅವರು ಬೇಡ ಅಂತ ಹೇಳಿ ಹೋಗ್ಬಿಟ್ಟ. ಅಂಥವನು ಕಾರ್ ಕೊಟ್ಟರೆ ತೊಗೋತಾನೆ, ಖಂಡಿತ ತೊಗೊಳ್ಳೋಲ್ಲ. ಆದರೆ ನಾನು ನನ್ನ ಮಗಳಿಗೆ ಗಿಫ್ಟ್ ಕೊಡ್ತೀನಿ, ತವರು ಮನೆಯಿಂದ ಗಿಫ್ಟ್ ಕೊಡ್ತೀನಿ, ಆಗ ಅವನು ಯಾವುದೇ ಕಾರಣಕ್ಕೂ ಕೂಡ ಬೇಡ ಅನ್ನೋಕ್ಕಾಗಲ್ಲ ಅಂತ ಜೈ ಹೇಳ್ತಾರೆ. ನಂತರ ಮಾನ್ಯತಾ, ಹೌದಾ ಕಾರನ್ನು ಮೇಂಟೈನ್ ಮಾಡಬೇಕು ಅಂದರೂ ಕೂಡ ತಾಕತ್ತು ಬೇಕಲ್ವಾ ಅಂದಾಗ, ನನ್ನ ಅಳಿಯ ಏನು ಅನಕ್ಷರಸ್ಥ ಅಲ್ಲ, ಅವ್ನು ತುಂಬ ಚೆನ್ನಾಗಿ ಓದಿದಾನೆ, ಅವ್ನಿಗೆ ತಾಕತ್ತಿದೆ, ಅವನಿಗೆ ಅದನ್ನೆಲ್ಲ ಕೂಡ ಮೇಂಟೈನ್ ಮಾಡೋ ಶಕ್ತಿ ಇದೆ ಅಂತ ಜೈಶಂಕರ್ ಹೇಳಿ ಮಾನ್ಯತಾ ಬಾಯಿ ಮುಚ್ಚಿಸ್ತಾರೆ. ಅದಕ್ಕೆ ಸರಿಯಾಗಿ ವೈಶ್ವಕ ಕಾಲ್ ಬರ್ತದೆ. ಈ ಕಡೆ ಮಾನ್ಯತಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಈ ವೈಶ್ವಕ ಯಾಕೆ ನಿನಗೆ ಕಾಲ್ ಮಾಡ್ತಿದ್ದಾಳೆ ಅಂತ ಜೈ ಅವರು ಕೇಳ್ತಾ ಇದ್ರೆ, ನನಗೇನು ಗೊತ್ತು ಜೈ, ನನ್ನನ್ನು ಕೇಳ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಕೇಳಲೇಬೇಕಾಗತ್ತಲ್ವ. ನೀನು ಮಂಜುರಿ ವೈಶ್ವಕ ಎಲ್ಲರೂ ಕೂಡ ಮದುವೆ ಮನೇಲಿ ಯಾವ ರೀತಿ ಓಡಾಡ್ತಾ ಇದ್ರಿ, ನಿಮ್ಮನ್ನೆಲ್ಲ ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಸುಮ್ಮನೆ ಕಾಲ್ನ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಸ್ಪೀಕರ್ನ ಆನ್ ಮಾಡಬೇಕು, ಈ ಕಡೆ ಮಾನ್ಯತಾ ಮಾತಾಡಬೇಕು, ಫೋನ್ನ ಕಿತ್ಕೊಂಡೆ ತಾವೇ ಸ್ಪೀಕರ್ನ ಆನ್ ಮಾಡಿಬಿಡ್ತಾರೆ ಜೈಶಂಕರ್. ಆದರೆ ಅಲ್ಲಿ ವೈಶ್ವಕ ಕಾಲ್ನ ಕಟ್ ಮಾಡ್ತಾಳೆ. ಏನಪ್ಪ ಇದು ನೆಟ್ಟಿಗೆ ಮಾತಾಡ್ತಿಲ್ವಲ್ಲ ಅಂತ ಅಂದ್ಕೊಂಡು, ಅದ್ರ ನಡುವೆ ಈ ಕಡೆ ಕಾಲ್ ಯಾಕೆ ಕಟ್ಟಾಯಿತು ಅಂತ ಕೇಳ್ತಿದ್ರೆ, ನನಗೇನು ಗೊತ್ತು, ಕಾಲ್ ಕಟ್ಟಾಗಿದೆ, ನಾನೇನಾದರೂ ಮಾಡೋಕ್ಕಾಗತ್ತಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಿದ್ದಾರೆ. ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು, ತೊಗೊಂಡು ಕಾಲ್ನ ನೀನೇ ಮಾಡಬಹುದಲ್ವ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಫೋನ್ ತೊಗೊಂಡು ಹೋಗ್ತಾರೆ ಮಾನ್ಯತಾ ಕಾಲ್ ಮಾಡಲಿಕ್ಕೆ. ಈ ಕಡೆ ಏನು ಗೊತ್ತಾಗೋದಿಲ್ವ, ಫೋನ್ ಕಟ್ ಮಾಡ್ತಿದ್ದೀನಿ ಅಂದರೆ ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಅಂತ. ಇನ್ನೇನು ಜೈ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿದ, ನೀನು ಕಾಲ್ ಕಟ್ ಮಾಡಿದೆ ಒಳ್ಳೇದಾಯಿತು, ಇಲ್ಲ ಅಂದರೆ ಎಲ್ಲ ಕೂಡ ಗೊತ್ತಾಗ್ಬಿಡ್ತಿತ್ತು ಅಂತ ಇಲ್ಲಿ ಮಾನ್ಯತಾ ವೈಶ್ವಕಾಗಿ ಹೇಳ್ತಿದ್ರೆ, ಏನು ನನಗೆ ಏನು ತಲೆ ಕೆಟ್ಟು ನಿಮಗೆ ಕಾಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ರ, ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಿದ್ದಾಳೆ ಅಂತ ವೈಶ್ವಕ ಹೇಳ್ತಾರೆ. ನನಗೂ ಕೂಡ ಗೊತ್ತಿದೆ ಅಂದಾಗ, ನಿಮ್ಮ ಮಗಳು ಸುಮ್ಮನೆ ಮನೆಗೆ ಬರ್ತಿಲ್ಲ, ಅವಳಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿದೆ. ನೀವು ರಾಮಾಚಾರಿ ಥರ ಇದ್ದಾನೆ ಅಂದ್ಬಿಟ್ಟು ಕಿಟ್ಟಿನ ಕಳಿಸಿದ್ರಲ್ವ, ಅವ್ನಿಗೆ ಎಲ್ಲ ವಿಷಯ ಹೇಳಿದಾನೆ. ಎಲ್ಲ ವಿಷಯ ಹೇಳಿದ್ರಿಂದಾಗಿ ಚಾರುಗೆ ಎಲ್ಲ ವಿಷಯ ಗೊತ್ತಾಗಿದೆ. ನಿಮಗೆ ಸರಿಯಾಗಿ ಮಹಾಮಂಗಳಾರತಿ ಮಾಡ್ತೀನಿ ಅಂತಲೇ ಬರ್ತಿದ್ದಾಳೆ, ನಿಮ್ಗಲ್ಲಿ ತರಾಟೆಗೆ ತೊಗೊಂಡು ನಂತರ ಬಂದು ಇಲ್ಲಿ ನನಗೆ ಗ್ರಹಚಾರ ಬಿಡಿಸ್ತಾಳಂತೆ ಅಂತ ವೈಶ್ವಕ ಹೇಳಿದ ತಕ್ಷಣ ಈ ಕಡೆ ಮಾನ್ಯತಾಗೆ ಶಾಕ್ ಆಗ್ತದೆ. ಮೊದಲು ಎಲ್ಲರೂ ಹೋಗ್ಬಿಡಿ, ಇಲ್ಲಾಂದರೆ ಖಂಡಿತ ನಿಮ್ಮ ಮಗಳು ಬಿಡುವುದಿಲ್ಲ, ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಚಾರು ಏನು ಮಾಡ್ತಾಳೆ ಅಂತ ವೈಶ್ವಕ ಹೇಳಿ ಕಾಲ್ ಕಟ್ ಮಾಡಿದ್ರೆ, ಈ ಕಡೆ ಮಾನ್ಯತಾ ಏನಪ್ಪ ಮಾಡಲಿ, ನನ್ನ ಮಗಳಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂದರೆ ಖಂಡಿತ ಅವಳಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಬೆಂಡಾಗ್ತಿದ್ದಾರೆ. ತದನಂತರ ಆ ಕಡೆ ರಾಮಾಚಾರಿ ಚಾರು ಇಬ್ಬರು ಕೂಡ ಬೈಕಲ್ಲಿ ಬರ್ತಿದ್ದಾರೆ. ಈ ಕಡೆ ಚಾರುಗೆ ಜಸ್ಟ್ ಅದ್ರ ಬಗ್ಗೆನೇ ಯೋಚನೆ ಆಗಿಬಿಡ್ದೆ. ನಂತರ ಈ ಕಡೆ ರಾಮಾಚಾರಿ, ಯಾಕೆ ಚಾರು ಮೇಡಮ್ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂತ ಗಾಡಿ ನಿಲ್ಲಿಸಿ ಕೇಳ್ತಿದ್ದಾರೆ. ಹಾಗೇನಿಲ್ಲ ರಾಮಾಚಾರಿ ಅಂತ ಚಾರು ಹೇಳಿದ್ದಕ್ಕೆ ಏನು ಮಾತಾಡ್ತಿದ್ರ, ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಖುಷಿಯಾಗಿಲ್ಲ ಅಂದರೆ ರಾಮಾಚಾರಿ ಖುಷಿಯಾಗಿರ್ತಾನ, ಏನು ಎಳ್ನೀರು ಕೊಡ್ತೀರಾ ಅಂತ ಹೇಳಿ ಎಳ್ನೀರು ತೊಗೊಂಡು ಬರ್ತಾನೆ. ಇಬ್ಬರು ಕೂಡ 2 ಸ್ಟ್ರಾದಲ್ಲಿ ಎಳ್ನೀರು ಕೊಡ್ತಿದ್ದಾರೆ. ಏನು ಚಾರು ಮೇಡಮ್ ಇಷ್ಟಾದರೂ ಕೂಡ ಖುಷಿಯಾಗಿಲ್ವಲ್ಲ, ಯಾವಾಗಲೂ ಹೇಳ್ತಿದ್ರೆ ರೊಮ್ಯಾಂಟಿಕ್ ಆಗಿಲ್ಲ ಅಂತ. ಆದರೆ ಈಗ ರೊಮ್ಯಾಂಟಿಕ್ ಆಗಿದ್ದೀನಿ ಅಷ್ಟೆಲ್ಲ ಅಂದರೂ ಸ್ವಲ್ಪನಾದರೂ, ಆದರೆ ಈಗೇನು ನೀವೇ ಈ ರೀತಿ ಆಡ್ತಿದ್ರಲ್ಲ, ಏನಾಗಿದೆ ನಿಮಗೆ ಅಂತ ಚಾರುನ ಕೇಳ್ತಿದ್ದಾನೆ ರಾಮಾಚಾರಿ. ನಿನಗೆ ಕೃಷ್ಣನ್ನ ಕೊಲ್ಲೋಕೆ ನೋಡಿದ್ಯಾರು, ಮಾವಂಗೆ ಅಂತ ಪರಿಸ್ಥಿತಿಗೆ ತಂದಿದ್ಯಾರು, ನಮ್ಮಿಬ್ರು ಮದುವೆ ನಿಲ್ಸೋಕೆ ನೋಡಿದ್ಯಾರು, ನಿನ್ನನ್ನು ಸಾಯಿಸೋಕೆ ನೋಡಿದ್ಯಾರು, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇಲ್ವಾ, ನಿನ್ಗೇನಾದರೂ ಅವ್ರು ಯಾರು ಅನ್ನೋದು ಗೊತ್ತಾದರೆ ಏನು ಮಾಡ್ತೀಯಾ ರಾಮಾಚಾರಿ ಅಂತ ಚಾರು ಕೇಳಿದ್ದಕ್ಕೆ, ಏನು ಮಾಡ್ತೀನಿ ಅಂದರೆ ಬದುಕಿದಾಗಲೇ ಅವ್ರಿಗೆ ನರಕ ತೋರಿಸ್ಬಿಡ್ತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಹಾಗಿದ್ರೆ ನಾವಿಬ್ರು ಕೂಡ ಸೇರ್ಕೊಂಡು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ರಾಮಾಚಾರಿ, ಸರಿ ಇವಾಗ ಬಾ ಹೋಗೋಣ ಅಂತ ಹೇಳಿ ಏನು ವಿಷಯ ಕೂಡ ಹೇಳೋದಿಲ್ಲ. ಫೈನಲಿ ರಾಮಾಚಾರಿ ಚಾರು ಇಬ್ರು ಕೂಡ ತನ್ನ ಅಪ್ಪನ ಮನೆಗೆ ಹೋಗ್ತಿದ್ದಾರೆ. ತದನಂತರ ಆ ಕಡೆ ಕಿಟ್ಟಿ
ಮತ್ತು ಜಾನಕಿ ಅವರು ಶ್ರುತಿ ಮಾತಾಡ್ತಿದ್ದಾರೆ. ಈ ಕಡೆ ಶ್ರುತಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಇವಳ ಮದುವೆ ಮಾಡಿ ಕಳಿಸ್ಬೇಕು ಅಂತ ಜಾನಕಿ ಅಮ್ಮ ಹೇಳ್ತಿದ್ರೆ, ಇನ್ನು ಮದುವೆ ಮಾಡಿ ಕಳಿಸೋದಾ? ನನಗೆ 3 ಜೊತೆಗೆ ಮುರಾರಿ ಅಣ್ಣ ಸೇರಿ 4 ಜನ ಅಣ್ಣತಿರೋದಾರೆ. ನಾನು ಈಗಲೇ ಮದುವೆ ಆಗಿ ಎಲ್ಲ ಹೋಗೋದಿಲ್ಲ. ಅವ್ರು ನನಗೆ ತುಂಬ ಒಳ್ಳೆ ಹುಡುಗನ ಹುಡುಕ್ತಾರೆ. ಜೊತೆಗೆ 4 ಕೂಡ ಮದುವೆ ಆಗಿ ಒಂದೊಂದು ಅದಕ್ಕೆ ಬಂದ ಮೇಲೆ ಅದಕ್ಕಿಂದಿರು ನನ್ನ ಕಾಟ ಸಹಿಸೋಕ್ಕಾಗದೆ ನನ್ನ ಮದುವೆ ಮಾಡಿ ಕಳಿಸ್ಬೇಕು. ಅಲ್ಲಿ ತನಕ ನನಗೆ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗೋದಿಲ್ಲ ಅಂತ ಶ್ರುತಿ ಹೇಳಿದಕ್ಕೆ, ನೋಡು ನಿನ್ನ ತಂಗಿ ಹೇಗೆ ಹೇಳ್ತಿದ್ದಾಳೆ ಅಂತ ಜಾನಕಿ ಅಮ್ಮ ಹೇಳ್ತಾರೆ. ಏನಮ್ಮ ನೀನು ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ಯಲ್ಲ, ರಾಮಾಚಾರಿ ಅಣ್ಣನ ಮದುವೆ ಆಯಿತು ಅಂದಮೇಲೆ ನೀವು ಕಿಟ್ಟಿ ಅಣ್ಣನ ಮದುವೆ ತಾನೇ, ಕೃಷ್ಣನ ಮದುವೆ ತಾನೇ ಮಾಡಬೇಕು ಅಂದಾಗ, ಹೌದಲ್ವಾ ನನಗೂ ಕೂಡ ಮರ್ತೇ ಹೋಗಿತ್ತು ಅಂತ ಹೇಳ್ತಿದ್ದಾರೆ. ಈ ಕಡೆ ಕೆಟ್ಟಿಗೆ ಆ ಮಾತುಗಳನ್ನೆಲ್ಲ ಕೇಳಿ ಹಾಗೆ ಸಪ್ಪೆ ಆಗಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ನೋಡಿದ್ಯಾ ಅಮ್ಮ, ಅಣ್ಣ ಮದುವೆ ಅಂದ ತಕ್ಷಣ ಹೇಗೆ ಹೋಗ್ಬಿಟ್ಟ ಅಂದಾಗ, ಹೌದು ಕಡೆ ನೀನು ಹೇಳೋ ತನಕ ನಂಗೆ ತಲೆಗೆ ಬಂದಿರಲಿಲ್ಲ ಅದು ಅಂದಾಗ, ಹೌದು ನಿಮ್ಮ ತಲೆಗೆ ಯಾರ ತಲೆಗೂ ಬರಲ್ಲ ಅಂತ ಶ್ರುತಿ ಹೇಳ್ತಾಳೆ. ತದನಂತರ ಚಾರು ಮತ್ತು ಚಾರು ಬರ್ತಿದ್ದಾಗೆ ಈ ಕಡೆ ಅಪ್ಪ ಅಜ್ಜಿ ತಾತ ಹಾಗೆ ಚೋಟು ಎಲ್ಲರೂ ಕೂಡ ಬರ್ತಾರೆ. ಫುಲ್ ಖುಷಿ ಆಗ್ತದೆ ಅವ್ರನ್ನ ನೋಡಿ. ನಂತರ ರಾಮಾಚಾರಿ ಚಾರು ಇಬ್ರು ಕೂಡ ಬಾಗಿಲಲ್ಲಿ ಬಂದು ನಿಂತ್ಕೊಂಡಾಗ, ಆರತಿ ತೆಗಿತೀವಿ ಅಲ್ಲೇ ಇರಿ ಅಂತ ಹೇಳ್ತಾರೆ. ಈ ಮಾನ್ಯತಾ ಎಲ್ಲೂ ಹೋದ್ಲು, ಆರತಿ ತೆಗೆದು ಹೊಸ ಗಂಡು ಹೆಣ್ಣನ್ನ ಮನೆ ಒಳಗಡೆ ಕರ್ಕೊಬೇಕು ಅಂತ ಅಜ್ಜಿ ಹೇಳ್ತಿದ್ದಾರೆ. ಈ ಕಡೆ ಮಾನ್ಯತಾ ಬಂದು ಆರತಿ ತೆಗಿ ಅಂತ ಜೈ ಅವರು ಹೇಳ್ತಿದ್ರೆ, ತನ್ನ ಅಮ್ಮನ ನೋಡಿದ, ನಿನ್ನ ಅಮ್ಮ ಅಂತ ಅನ್ನೋಕ್ಕೂ ಅಸಹ್ಯ ಆಗುತ್ತೆ, ಎಂಥ ಪಾಪಿ ನೀನು, ಮಗಳ ಬದುಕನ್ನೇ ಸರ್ವನಾಶ ಮಾಡೋಕೆ ಹೋದುಳ್ಳೀನು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಅತ್ತ ಕಡೆ ಈ ಕಡೆ ರಾಮಾಚಾರಿಗೆ ಮಾನ್ಯತಾ ಅಂತ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಬಿಕಾಸ್ ಅಲ್ಲಿ ರಾಮಾಚಾರಿ ಚಾರು ಅಷ್ಟು ಸಪ್ಪಗಿರ್ಬೇಕಾದ್ರೆ ಯಾಕೆ ನಾವು ಮನೆಗೆ ಹೋಗ್ತಿದ್ದೀವಿ, ನಂಗೆ ಅವಮಾನ ಆಗಿತ್ತಲ್ವಾ, ಅದಕ್ಕೋಸ್ಕರ ನೀವು ಆ ರೀತಿ ಬೇಜಾರು ಮಾಡ್ಕೊಂಡಿದ್ರ. ಆದರೆ ಪ್ರತಿಯೊಂದು ಹೆತ್ತ ತಾಯಿಗೂ ತನ್ನ ಮಗಳು ಈ ರೀತಿ ಮದುವೆ ಆದಾಗ ಆ ರೀತಿ ಅನ್ಸೋದು ಸಹಜ ಅಲ್ವಾ, ಅದಕ್ಕೆ ನಿಮ್ಮಮ್ಮ ಆ ರೀತಿ ಅಷ್ಟು ಕೋಪ ಮಾಡ್ಕೊಂಡಿದ್ರು. ಆದರೆ ಈಗ ಅವರು ಕೂಡ ಈ ಮದುವೆಗೆ ಒಪ್ಕೊಂಡಿದಾರಲ್ವಾ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರ, ನಾನೇ ಆರಾಮಾಗಿದ್ದೀನಿ ಅಂತ ಹೇಳಿರ್ತಾನೆ ರಾಮಾಚಾರಿ ಚಾರುಗೆ. ಇದನ್ನೆಲ್ವನ್ನ ಕೂಡ ಚಾರು ನೆನಪು ಮಾಡ್ಕೋತಾಳೆ. ತನ್ನ ಅಮ್ಮನ ಬಗ್ಗೆ ತುಂಬಾನೇ ಕೆಂಡ ಕಾಡ್ತಿದ್ದಾಳೆ. ಈ ಕಡೆ ಮಾನ್ಯತೆಗೆ ತುಂಬಾ ಚೆನ್ನಾಗಿ ಗೊತ್ತು, ನನ್ನ ಮಗಳು ನಾನು ಇಷ್ಟಪಟ್ಟವನ್ನ ಮದುವೆ ಆಗಿದ್ರೆ ನಾನು ಆರತಿ ತೆಗಿತಿದ್ದೆ, ಆದ್ರೆ ಅವಳು ಇಲ್ಲಿಗೆ ಬಂದಿರೋದು ನನ್ನನ್ನ ಮಂಗಳಾರತಿ ಮಾಡೋದಕ್ಕೆ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಈ ಕಡೆ ಜೈಶಂಕರ್ ಅವರು ಬಂದು ಆರತಿ ತೆಗಿ ಅಂತದಾಗ, ಈ ಕಡೆ ಮಾನ್ಯತಾ ಆರತಿ ತೆಗಿಯೋಕೆ ಬಂದಾಗ, ನಿಲ್ಸಿ, ನನಗೆ ಆರತಿ ತೆಗಿಬೇಕು ಅನ್ನೋರ ಮನಸ್ಸು ಚೆನ್ನಾಗಿರ್ಬೇಕು, ನನಗೆ ಒಳ್ಳೇದು ಬಯಸ್ಬೇಕು, ಯಾಕಪ್ಪ ನನ್ನ ರಾಮಾಚಾರಿ ಜೊತೆ 100 ವರ್ಷ ಚೆನ್ನಾಗಿರ್ಬೇಕು ಅಂತ ನಿಂಗೆ ಅನ್ಸೋದಿಲ್ವಾ ಅಂದಾಗ, ನೀನು ಚೆನ್ನಾಗಿ ಬಾಳ್ಬೇಕು ಅಂತಾನೆ ಅನ್ಸುತ್ತೆ ಮಗಳ, ಏನು ಮಾತಾಡ್ತಿದ್ಯಾ ನೀನು ಅಂತ ಜೈ ಅವ್ರು ಹೇಳ್ತಾರೆ. ಅಂದಮೇಲೆ ನನಗೆ ಒಳಿತನ ಬಯಸೋರು ಮಾತ್ರ ನನಗೆ ಆರತಿ ತೆಗಿಬೇಕು ಅಂತಾರೆ. ನನಗೆ ಅಜ್ಜಿನೇ ಆರತಿ ತೆಗಿಲಿ ಅಂತ ಹೇಳ್ದಾಗ, ಅಯ್ಯೋ ಖಂಡಿತ ಅಮ್ಮ, ಅದಕ್ಕೇನಂತೆ, ನಾನೇ ನನ್ನ ಮೊಮ್ಮಗಳಿಗೆ ಆರತಿ ತೆಗಿತೀನಿ ಅಂತ ಅಜ್ಜಿ ಬರ್ತಾರೆ. ಅಜ್ಜಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತುಂಬ ಅವಮಾನ ಮಾಡಿದ್ದೀನಿ, ನಾನು ಅಂದ್ಕೊಂಡಿದ್ದೆ ಸರಿ ಅಂತ ಹೇಳಿ ನಿಮ್ಮ ಮಾತಿಗೆ ಯಾವುದಕ್ಕೂ ಕೂಡ ಬೆಲೆ ಕೊಡಲಿಲ್ಲ. ಆದರೆ ಮದುವೆ ಆದಮೇಲೆ ಎಲ್ಲವೂ ಕೂಡ ಗೊತ್ತಾಯಿತು ನನಗೆ, ನೀವು ಹೇಳಿದ್ದು ನೀವು ಒಳ್ಳೆತನ, ದೊಡ್ಡವ್ರು ಹೇಳೋ ಮಾತುಗಳು ಎಲ್ಲವೂ ಕೂಡ ಅಂದಾಗ, ಅಯ್ಯೋ ಮೊಮ್ಮಗಳೇ ನೀನು ಒಳ್ಳೆಯವಳಾಗಿದೆಯಲ್ಲ ಅಷ್ಟು ಸಾಕು, ಅದಕ್ಕಿಂತ ಬೇರೆ ಏನಿದೆ, ಮನುಷ್ಯ ತಪ್ಪು ಮಾಡ್ತಾನೆ ಆದರೆ ತುತ್ಕೊಂಡು ಹೋಗ್ತಾನಲ್ವ, ಅದೇ ಜೀವನದ ಬದುಕು ಅಂತ ಹೇಳಿ ಇಲ್ಲಿ ಆರತಿ ತೆಗಿತಾ ಇದ್ರೆ, ಈ ಕಡೆ ಆರತಿ ತೆಗೆಸ್ಕೊಂಡು ನಂತರ ಮಹಾಮಂಗಳಾರತಿ ಮಾಡೋದಿದೆ ಅಂತ ಚಾರು ಹೇಳ್ತಾಳೆ. ಏನು ಮಾತಾಡ್ತಿದ್ರ ಚಾರು ಮೇಡಮ್ ಅಂತ ಚಾರಿ ಕೇಳಿದಕ್ಕೆ, ಏನಿಲ್ಲ ರಾಮಾಚಾರಿ, ಈಗೇನು ಮಾತಾಡೋದು ಬೇಡ, ಆಮೇಲೆ ಮಾತಾಡ್ತೀನಿ ಅಂತ ಅಮ್ಮನ ನೋಡೇ ಮಾತಾಡ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ? ಈ ಕಡೆ ಮಾನ್ಯತಾ ಬಂಡವಾಳನ ಎಲ್ಲರೂ ಮುಂದೆ ಬಟಾಬೈಲ್ ಮಾಡಿದ್ರೆ ಜೈಶಂಕರ್ ಏನು ಮಾಡ್ಬೋದು, ಅಪ್ಪ ಮಗಳು ಸೇರಿಕೊಂಡು ಮಾನ್ಯತಾನ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತಾರೆ ಅಂತ ಅನ್ಸುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಚೆಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ.